ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸೇವಾಸಿಯರು ಮುಂದುವರೆದಿದೆ. ಇವತ್ತು ಕುಮಾರಸ್ವಾಮಿ ಅವ್ರನ್ನ ಕರೆದಿದ್ರು, ಅವ್ರೇನು ಬರಲಿಲ್ಲ, ವಿಧಾನಸೌಧಕ್ಕೆ ಬರಲಿಲ್ಲ. ನಾಳೆ ಅವರು ಬೈರಮಂಗಲದಲ್ಲಿ ಚರ್ಚೆ ಮಾಡೋಣ ಅಂದಿದ್ರಲ್ಲ, ಹಂಗಾಗಿ ಅವರು ಅಲ್ಲೋಗಿ ಕಾಯ್ತಾರಂತೆ 4 ಗಂಟೆವರೆಗೆ. ಅವ್ರು ಹೇಳ್ತಾರೆ, ನೀವು ಬರೆದಿದ್ರು ಬೇಡ, ನಿಮ್ಮ ಅಧಿಕಾರಿನ ಕಳಿಸ್ರಪ್ಪ ಅಂತ. ಅವರು ಬೇಕಾದ್ರೆ ಕಳಿಸ್ಕೊಳ್ಳಿ, ಸಾಕಾರ ಬಿಟ್ಕೊಳ್ಳಿ, 4 ಗೋಡೆ ಮಧ್ಯೆ ಚರ್ಚೆ ಮಾಡೋ ಬದಲು ರೈತರ ಸಮ್ಮುಖದಲ್ಲೇ ಮಾಡಿಬಿಡೋಣ ಅಂತ ಬೆಳಗ್ಗೆ 11 ಗಂಟೆಗೆ ಹೋಗ್ತಾರಂತವ್ರು. ಈ ಮಧ್ಯೆ CM ಪ್ರಧಾನಮಂತ್ರಿ ಪತ್ರ ಬರೀತಾರಂತೆ. ಅವ್ರಿಗೆ ಯಾಕೆ ಪತ್ರ ಬರೀತೀರಿ ಅಂದರೆ CM ಪ್ರಧಾನಮಂತ್ರಿಗಳೇ ಈ ಟೌನ್ಶಿಪ್ಪನ್ನು ಒಪ್ಪಿದ್ರು ಅಂತ ಮೊನ್ನೆ ಒಂದು ಸ್ಟೇಟ್ಮೆಂಟ್. ಪ್ರಧಾನಮಂತ್ರಿ ಯಾಕ್ರಿ ಒಪ್ಕೋತಾರೆ? ಇವ್ರೇನೋ ಮೆನ್ಷನ್ ಮಾಡಿರ್ತಾರೆ, ಕರೋ ಅಂದಿರ್ತಾರೆ. ಅವ್ರಿಗೇನು ಗೊತ್ತಿದ್ರಲ್ಲಿ 2 ಲಕ್ಷ ಮರ ಇದೆ, ಇದರಲ್ಲಿ ಎಷ್ಟು % ಜನ ಒಪ್ಪಿಲ್ಲ ರೈತರು ಅಂತೆಲ್ಲ ಅವ್ರಿಗೇನು ಗೊತ್ತಿರುತ್ತೆ? ಹೌದು. ಯಾರೋ ಏನೋ ಹೇಳಿದಾಗ ಕರೋ ಓಕೆ ಮಾಡು, ಚೆನ್ನಾಗಾಗಲಿ, ಒಳ್ಳೇದಾಗಲಿ ಅಂತಿರ್ತಾರೆ. ಅದು ಕ್ಲಾರಿಟಿ ಕೊಡಿ ಅಂತ. ಸರ್ ಮದುವೆ ಮಾಡ್ತಾ ಇದ್ದೀನಿ ಅಂದರೆ ಮಾಡಪ್ಪ, ಒಳ್ಳೇದಾಗಲಿ ಅಂತಾರೆ. ಇದು ಅವ್ರಿಗೆ ಬ್ಯಾಕ್ಗ್ರೌಂಡ್ ಏನು, ನಾನು ಚೆಕ್ ಮಾಡಬೇಕು, ನಿಮಿಷ ಇರು, ವೆಯ್ಟ್ ಮಾಡು ಅಂತ ಹೇಳ್ತಾರೆ ಯಾರು? ಇಲ್ಲ. ಅಷ್ಟೇ. ಚೀಫ್ ಮಿನಿಸ್ಟ್ರು ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಅದರಿಂದ ಬರೆದ್ರೆ ವರ್ಕೂ ಆಗಲ್ಲ, ಅದು ಆಗಲೂಬಾರ್ದು. ನಾಳೆ ಇವತ್ತೇನೋ ಪ್ರಧಾನಮಂತ್ರಿ ಹಾಗಾದ್ರೆ ಹೌದು ಅದಕ್ಕೆ ಸಪೋರ್ಟ್ ಇದೆ, ಒಳ್ಳೇದು ಅಂತೇಳಿ ನೀವು ಅದನ್ನು ಮಾಡ್ತೀರಿ. ನಾಳೆ ಇನ್ನೊಂದಕ್ಕೆ ಅವರು ಇದು ನನ್ನ ಸಪೋರ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಲೆಟರ್ ಬರೆದ್ರೆ ಕೈ ಬಿಡ್ತೀರಾ? ಬಿಟ್ಬಿಡ್ತಾರಾ? ಹೆಂಗಾಗುತ್ತೆ? ಕೈ ಬಿಡ್ತೀರೇನಪ್ಪ ಚೀಫ್ ಮಿನಿಸ್ಟ್ರು? ಸಾಧ್ಯನೇ ಇಲ್ಲ. ಈ ಕಡೆಗೆ ಬೇಕಾದ ಕಾಗದ ಬರ್ತೀವಿ ಪದಗಳಿದ್ದಾರೆ, ಆ ಕಡೆಗೆ ಬರೀರಿ. ಸುಮ್ಮನೆ ಇದು ಇನ್ನು ಟೌನ್ಶಿಪ್ ಇದ್ದಲ್ಲಿ ಸ್ವಪಕ್ಷದಲ್ಲೇ ವಿರೋಧ ಇದ್ದು ರೈತರ ಒಪ್ಪಿಗೆ ಪಡೆದು ಯೋಚನೆ ಮಾಡೋಣ ಅಂತ ಪರಮೇಶ್ವರ್ ಹೇಳ್ತಿದ್ದಾರಂತೆ. ಪರಿಹಾರ ಕಡಿಮೆ ಆದರೆ ಪರಿಶೀಲನೆ ಮಾಡೋಣ. ಇದು ಪರಿಹಾರದ ಪ್ರಶ್ನೆ ಅಥವಾ ಇದಲ್ಲ, ರೈತರ ಒಪ್ಪಿಗೆ ಇದೆಯಾ ಇಲ್ಲವಾ ಪ್ರಶ್ನೆ ಇಷ್ಟೇ. ಆಮೇಲೆ ಪರಿಹಾರದ ಪ್ರಶ್ನೆ. ಎರಡನೆಯ ಪ್ರಶ್ನೆ, ಯಾರ ಸುಖಕ್ಕೆ ಈ ಟೌನ್ಶಿಪ್? ಮೂರನೆಯ ಪ್ರಶ್ನೆ, ಒಮ್ಮೊಮ್ಮೆ ಒಂದೊಂದು ನಿಲುವು ಏಕೆ? ಆಗ ಸಿದ್ದರಾಮಯ್ಯ ಡ್ರಾಪ್ ಮಾಡೋಕ್ಕೆ ಕಾರಣ ಏನು? ಈಗ ಇದನ್ನು ಹಠ ಹಿಡಿದು ಮಾಡಲಿಕ್ಕೆ ಕಾರಣ ಏನು? ಕರೆಕ್ಟ್. ಅದಕ್ಕೆ ಉತ್ತರ ಕೊಡಬೇಕು. ಎರಡಕ್ಕೂ ಉತ್ತರ ಕೊಡಿ. ಅವತ್ತು ಸೈದ್ಧಾಂತಿಕವಾಗಿ ನಾನು ಮಾತು ಕೊಟ್ಟಿದ್ದೀನಿ ಅಂತ ಡ್ರಾಪ್ ಮಾಡಿದ್ರಿ, ಅದರ ಪರಿಣಾಮಗಳನ್ನು ಲೆಕ್ಕ ಹಾಕಲಿಲ್ಲ ನೀವು. ಹೌದು. ಇವತ್ತು ಇನ್ಯಾವ ಲಾಭಕ್ಕೋಸ್ಕರ ಯಾರು ಹಠ ಹಿಡಿತಿದ್ದೀರಿ ಮತ್ತು ಯಾಕೆ? ಪ್ರೈವೇಟ್ ಅವ್ರಿಗೆ ಕೊಡ್ತೀರಾ? ಅಷ್ಟೇ ಬೇಕಾಗಿ ಬಂದರೆ ಮುಗೀತು ಕತೆ, ಅಷ್ಟೇ, ಸಾಲ್ವ್ ಆಗುತ್ತೆ. ಇನ್ನು ರಾಜ್ಯ ಬಿಜೆಪಿ ಏನು ಹೇಳಿದ್ದಾರೆ ನೋಡೋಣ. ಹೊಸದಾಗಿ ಮತ್ತಿನ್ನೊಂದು ಟೌನ್ಶಿಪ್ ಮಾಡಿ ಇಲ್ಲೇನು ಮಾಡ್ತೀರಿ? ಅದಕ್ಕೊಂದು 20,000 ಕೋಟಿ ಸಾಲ ತಗೊಂಡ್ಬಂದಿದ್ದೀರಿ. ಈಗ ಏನು ಸಾಧನೆ ಮಾಡಬೇಕು? ಪಾಪ ನಿಮಗೆ ಬರೋಕ್ಕಾಗದೇ ಇದ್ರೂ ಹೋಗಿಲ್ಲ, ನಿಮ್ಮ ಅಧಿಕಾರಿಗಳವರಲ್ಲ ಕಳಿಸಿ ಹೇಳಿದಿಗೆ ವಾಸ್ತವಾಂಶ ತಿಳ್ಕೊಂಡು ರೈತರ ಭಾವನೆ ಏನಿದೆ ಆ ಭಾವನೆಗೆ ತಲೆಬಾಗಿ. ಇಲ್ಲಿ ನಾನು ವೈಯಕ್ತಿಕವಾಗಿ ಪ್ರತಿಷ್ಠೆ ಇಟ್ಕೊಂಡು ಇವ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಅಲ್ಲ, ಬೇಕಾದಷ್ಟು ವಿಷಯಗಳಿಗೆ ಹೋರಾಟ ಮಾಡೋದಕ್ಕೆ. ನಾಳೆ ಕುಮಾರಸ್ವಾಮಿ ಅವ್ರು ಬರ್ತಿದ್ದಾರೆ, 11 ಗಂಟೆಗೆ ಬರ್ತಾರೆ. ಅವರು ಮುಖ್ಯಮಂತ್ರಿಗಳು ಎಷ್ಟೊತ್ತು ಬರ್ತೀವಿ ಅಂತ ಹೇಳ್ತಾರೆ, ಅಷ್ಟೊತ್ತವರೆಗೂ ಇರ್ತಾರೆ. ಯಾಕೆಂದರೆ ಇದು ಅವ್ರಿಗೆ ಇತ್ಯರ್ಥ ಆಗಬೇಕು. ಅವರು ಸುಲಲಿತವಾಗಿ ಮುಂದೆ ಸರ್ಕಾರ ನಡೆಸ್ಕೊಂಡು ಹೋಗಬೇಕು. ಇದರಿಂದ ಯಾಕೆ ಅವ್ರಿಗೆ ಸರ್ಕಾರ ಕೆಟ್ಟ ಹೆಸರು ಬಂದು ಇದನ್ನು ಇತ್ಯರ್ಥ ಮಾಡಿದ್ರೆ ಅವ್ರಿಗೂ ಒಳ್ಳೆ ಹೆಸರು ಬರ್ತದೆ ಅನ್ನುವಂಥ ಭಾವನೆ. ರೈತರಿಗೆ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡೋದಿಲ್ಲ. ಫೋರ್ಸ್ ಮಾಡಿ ರೈತರನ್ನ ತೆಗೆದು ಆಚೆ ಹಾಕಿ ನಾವು ಟೌನ್ಶಿಪ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಜಮೀನುಗಳನ್ನು ತೆಗೆದುಕೊಂಡು ಮಾಡುವಂಥದ್ದನ್ನು ಈಗ ಮುಖ್ಯಮಂತ್ರಿಗಳಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಗೊಂದಲ ಇಲ್ಲದೆ ಆ ಒಂದು ಬಿಡದಿ ಟೌನ್ಶಿಪ್ಪನ್ನು ನಾವು ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಪರ ವಿರೋಧ ಸುಮಾರು ಚರ್ಚೆ ನಡೆದಿದೆ. ಅವ್ರು ನಮ್ಮ CM ಅವ್ರು ಹೇಳೋದು ಹಿಂದಿನ ಸರ್ಕಾರದಲ್ಲಿ ಆಗಿತ್ತು, ಅವ್ರು ಯಾಕೆ ಮಾಡಿಲ್ಲ ಅನ್ನೋದು ಅವರ ವಾದ. ನೀವು ರದ್ದು ಮಾಡಬೇಕಿತ್ತಲ್ಲ, ಈಗ ಯಾಕೆ ಮಾಡ್ತಾ ಇಲ್ಲ ಅಂತ ಅವ್ರ ವಾದ. ಸೊ ಗೊಂದಲ ಅಂತ ಇದೆ. ಅವ್ರದ್ದೇನು ವಾದನೂ ಇಲ್ಲ, ಗೊಂದಲನೂ ಇಲ್ಲ. ಸತೀಶ್ ಜಾರಕಿಹೊಳಿ ಗೊಂದಲ ಆಗ್ಬಿಟ್ಟಿದೆ ಅಷ್ಟೇ. ನಿಮಗೆ ಬುದ್ಧಿ ಯೋಚನೆ ಮಾಡೋಕ್ಕೆ ಶಕ್ತಿ ಇಲ್ದಿದ್ರೆ ಏನು ಮಾಡೋದು? ಅವ್ರು ಹೇಳೋದು ಇತ್ತು ನಿಜ, ಬಟ್ ವಿ ಡ್ರಾಪ್ಡ್ ಇಟ್ ಇನ್ ಅಸೆಂಬ್ಲಿ ಅಂತ. ಅದನ್ನ ಹೋಗಿ ಚೆಕ್ ಮಾಡಿ, ರೆಕಾರ್ಡನ್ನು ಡ್ರಾಪ್ ಮಾಡಿದಾರಾ ಇಲ್ವಾ ಅಂತಂಗಾರೆ. ಡೇಟ್ ವೈಸ್ ಹೇಳಿದ್ದಾರೆ ಸರ್. ಮತ್ತೆ ಅಲ್ಲಿಗೆ ಮುಗಿದೋಯ್ತು ಕತೆ. ಅವ್ರು ಯಾಕೆ ಡ್ರಾಪ್ ಮಾಡಿದ್ರೆ ಮಾಡಾಗಿದೆಯಲ್ಲ, ಇನ್ನೆಷ್ಟು ಸರಿ ಮಾಡಬೇಕು? ಕರೆಕ್ಟ್. ನನ್ನ ಪ್ರಕಾರ ಈ ಯೋಜನೆಯ ಅನಿವಾರ್ಯತೆ ಮತ್ತು ಅವಶ್ಯಕತೆ ಮೊದಲು ನೋಡಿ, ಬೇಕಾ ಅಂತ ಅಷ್ಟು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದರೆ ಅಡುಕಲೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇವತ್ತು ಧರ್ಮಸ್ಥಳಕ್ಕೆ ಹೋಗಿದ್ದರು. ಆತ್ಮಸಾಕ್ಷಿಗಳನ್ನ ಮಾತಾಡಿದ್ದಾರೆ. ನನ್ನನ್ನೇ ಈ ಅಡ್ಡ ಮತದಾನದಲ್ಲಿ ತಪ್ಪಿತಸ್ಥ ಅಂದ್ಬಿಟ್ರು, ನಾನೇ DK ಶಿವಕುಮಾರ್ ಜೊತೆ ಶಾಮೀಲಾಗಿದ್ದೀನಿ ಅಂತೆಲ್ಲ ಅಂದ್ಬಿಟ್ರು. ಆ ಥರ ಏನೂ ಇಲ್ಲ, ನನಗೆ ಯಾವ ವ್ಯವಹಾರನೂ ಇಲ್ಲ, ಆತ್ಮೀಯತೆಯೂ ಇಲ್ಲ DK ಶಿವಕುಮಾರ್ ಜೊತೆ ಅಂತೆಲ್ಲ ಹೇಳಿದ್ದಾರೆ. ಇನ್ನು ರೇಣುಕಾಚಾರ್ಯ, ಕೆಲವು ಮೀರ್ ಸಾಧಕರು ನಮ್ಮ ಪಕ್ಷದಲ್ಲೂ ಇದ್ದಾರೆ, ಅವರೇ ಅಡ್ಡ ಮತದಾನ ಮಾಡಿದ್ದಾರೆ ಅಂತೆಲ್ಲ ಆರೋಪಿಸಿದ್ದಾರೆ. ಈ ನಡುವೆ ಸಂಸದ ಸುಧಾಕರ್ಗೆ SR ವಿಶ್ವನಾಥ್ ಶಾಸಕರು ಸವಾಲು ಹಾಕಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ನಿನ್ನ ಪರವಾಗಿ ಕೆಲಸ ಮಾಡಿಲ್ಲ ಅಂತ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡು ಅಂತಂದ್ಬಿಟ್ಟು. ಏನು ಅಡ್ಡ ಮತದಾನ ಆದಾಗ ಎಲ್ಲೋ ಒಂದು ಕಡೆ ನಾನೇ
ಅಡ್ಡ ಮತದಾನಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದೇನೆ ಅನ್ನುವ ಆರೋಪಗಳು ಕೂಡ ಚರ್ಚೆ ಆಗ್ತಾ ಇದೆ. ರಾಜ್ಯದ ಅಧ್ಯಕ್ಷನಾಗಿ ಇಂಥ ಕೀಳು ಮಟ್ಟದ ಕೆಲಸವನ್ನು ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ವಿಜೇಂದ್ರ ಮತ್ತೆ DK ಶಿವಕುಮಾರ್ ಮಧ್ಯೆ ಯಾವುದೇ ರೀತಿಯ ವ್ಯವಹಾರಿಕ ಸಂಬಂಧವೂ ಕೂಡ ಇಲ್ಲ. ಯಾವುದೇ ಒಂದು ಆತ್ಮೀಯತೆಯೂ ಕೂಡ ನಮ್ಮ ಮಧ್ಯೆ ಇಲ್ಲ. ಮೀರ್ ಸಾಧಕರು ಉಚಿತ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ HM ರೇವಣ್ಣ ಉಡಾಫೆ ಮಾತಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ಗೆ ಸರ್ವರ್ ವಿಚಾರಕ್ಕೆ ಬಿಟ್ಟಿ ಸಿಕ್ಕರೆ ಎಲ್ಲ ಹಂಗೇನೆ ಅಂತ ಅಪಹಾಸ್ಯ ಮಾಡಿದ್ದಾರೆ. ಸಿ ಗೃಹ ಖಾತೆ ಇಲ್ಲದಿದ್ದ ಲಕ್ಷ್ಮೀದವರಿಗೆ 60 ಕೋಟಿ ಜಮೆ ಆಗಿದೆ ಅನ್ನೋದು ಸುಳ್ಳು. ಪರಿಷ್ಕರಣೆ ಮಾಡಿದಾಗ 2.8 ಲಕ್ಷ ಜನ ಮೃತಪಟ್ಟಿದ್ದಾರೆ. ಆಯಿತು, ಮೃತಪಟ್ಟಿದ್ರೆ ನೀವು ವಾಪಸ್ ತೊಗೋಬೇಕು ಅದನ್ನು ಯಾರು ಬೇಡ ಅಂದಿರೋರು ಈಗ ಅಂತೆಲ್ಲ ಹೇಳಿದ್ದಾರೆ. ಇದು ಅವ್ಯವಹಾರ ಆಗಿದೆ, ಬರ್ಖಾಸ್ತ್ ಮಾಡಿ ಅಂತ ಯಾರು ಈಗ ಜನ ಹೇಳ್ತಿದ್ದಾರೆ. ನನ್ನ ಪ್ರಕಾರ ಈ ಕಮಿಟಿನೇ ಅಲ್ಟ್ರಾ ಕಾನ್ಸ್ಟಿಟ್ಯೂಷನಲ್ಲು ಬೋಗಸ್ ಕಮಿಟಿ. ಅದು ಆ ಕಮಿಟಿನೇ ಬೋಗಸ್ಸು. ಗ್ಯಾರಂಟಿ ಅನುಷ್ಠಾನ ಯೋಜನೆ ಹೌದೌದು, ಅನುಮಾನನೇ ಇಲ್ಲ. ಎರಡನೇದು ಏನು ಹೇಳಿದ್ದಾರೆ ನೋಡೋಣ. EAG ರಿಪೋರ್ಟ್ ನನಗೆ ನೇರವಾಗಿ ಬರಲ್ಲ, ಆದರೂ ಕೂಡ ಅದೆಲ್ಲ ಡಲ್ ಬಲಸಿಗೆ ಸತ್ಯಕ್ಕೆ ದೂರವಾದದ್ದು. ಪಕ್ಕ ಪರಿಷ್ಕರಣೆ ಮಾಡಿದಂಥ ಸಂದರ್ಭದಲ್ಲಿ ಪ್ರಸ್ತುತ 2,80,000 ಮೃತಪಟ್ಟವರು 115 ಕೋಟಿ ಜಮಾ ಆಗಿತ್ತು. ಆ 115 ಕೋಟಿನಲ್ಲಿ 15 ಕೋಟಿನ ವಾಪಸ್ ಪಡೆದಿದ್ದೇವೆ. ಈ ಪದಗಳೆಲ್ಲ ಅವ್ರಿಗೆ ಅನ್ಭವಿಸು. ಇಂಥ ಕಾರ್ಯಕ್ರಮ ಯಾವ್ದಾರ ಮಾಡಿದರೆ ಅವ್ರು ಕತ್ತೆ ಕಾಯ್ತಿದ್ರೋ ಇಲ್ಲ ನಾಯಿ ಕಾಯ್ತಿದ್ರೋ ಅವ್ರಿಗೆ ಹೇಳ್ಬೇಕು. ಕಂಡಿಡ್ದಿದ್ದು ನಾವೇ ಅಂತ ಹೇಳುವಾಗ ಮೊದಲಿಂದನೂ ಹೇಳ್ತಾ ಇದ್ದೀನಿ. ಪರಿಷ್ಕರಣೆ ಸಮಯದಲ್ಲಿ ಬಂದಿದೆ. 26 ಜಿಲ್ಲೆ ಸುತ್ತಿದಾಗ ಕಂಡಿಡ್ದಿದ್ರೆ ಅವ್ರು ಏನೋ ಅಲ್ಲ ಬರಲಿಲ್ಲ. ಅದು ಅವ್ರೇನಾದ್ರು ಇದು ಪುಕ್ಕಟ್ಟೆ ಸಿಕ್ಕಿದ್ರೆ ಎಲ್ಲ ಹಂಗೇನೆ ಅಂತ ಅಪಹಾಸ್ಯ ಮಾಡಿದರೆ ನಿಮ್ಮ ಹುದ್ದೆನೂ ಪುಕ್ಕಟ್ಟೆನೇ ಅಲ್ವಾ? ಹೌದು, ಬಿಟ್ಟಿ ಸಿಕ್ಕಿದ್ರೆ ಎಲ್ಲ ಹಾಗೆ. ನೀವೇನು ಗೆದ್ದಿದ್ದೀರಾ? ಇಲ್ಲ. ಎಲೆಕ್ಷನಲ್ಲಿ ಇಲ್ಲ. ಮತ್ತು ನಿಮ್ಮದು ಪುಕ್ಕಟ್ಟೆ ಅಲ್ವಾ? ಖಂಡಿತ. ನಿಮ್ಮದುವೆ ಗಂಜಿ ಕೇಂದ್ರದ ಕೃಪಾ ಕಟಾಕ್ಷ ಅಲ್ವಾ? ಅದು ಸಿದ್ದರಾಮಯ್ಯನವ್ರ ಕೃಪೆ ಅಲ್ವಾ? ಹಾಗಾದ್ರೆ ಸ್ಟಾಪ್ ದಿಸ್ ರಬ್ಬಿಶ್ ಇಫ್ ಯು ಹ್ಯಾವ್ ಸ್ಪೋಕನ್. ಮಾತಾಡಿದ್ರೆ ಉಚಿತ ಕೊಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಯಾವನಾರು ಕೇಳಿದ್ನ ಬನ್ನಿ ಮನೆ ಬಾಗಿಲಿಗೆ ಬಂದುಬಿಟ್ಟು ಬಾಗಿಲು ತಟ್ಬಿಟ್ಟು, ರೇವಣ್ಣ ಅಣ್ಣ ನನಗೆ ಇದು ಪಾಸ್ ಕೊಡು ಅರ್ಜೆಂಟು ಅಂತ ಕೇಳಿದ್ನ? ಇಲ್ಲ. ಓಟ್ ಹಾಕಿಸ್ಕೊಳ್ಳೋಕ್ಕೆ ಅಧಿಕಾರಕ್ಕೆ ಬಂದು ಲೂಟಿ ಹೊಡ್ಕೊಂಡು ತೀರ್ಮಾನ ಮಾಡೋದಕ್ಕೆ ನೀವು ಬಂದು ಮಾಡಿಬಿಟ್ಟು ಈಗ ಜನರನ್ನೇ ಹೇಳೋದ್ರೆ ನಿಮ್ಗೆ ಎಷ್ಟು ದಿಮಾಕುಗಳಿರ್ಬೇಕು ಎಲ್ಲರಿಗೂ ಹಂಗಾರೆ ಒಬ್ಬೊಬ್ರಿಗೂ. ಎಸ್, ಬೆಳಗಾವಿ ಇದ್ದರೆ ಯಾಕಂದರೆ ಅದ್ರಲ್ಲಿ ಬರಲಿಲ್ಲ. ಅದು ಬೆಳಗಾವಿ ವಿಭಾಗದ ಅಬಕಾರಿ ಹೆಚ್ಚುವರಿ ಆಯುಕ್ತ YD ಮಂಜುನಾಥ್ ಮನೆ ಮೇಲೆ ED ದಾಳಿ ಆಯ್ತಲ್ಲ, ಅಲ್ಲೆಲ್ಲ ಅಪಾರ ಚಿನ್ನಾಭರಣ ಹಣ ಎಲ್ಲ ಸಿಕ್ತು. ಈಗ ಇನ್ನೊಂದಷ್ಟು ಮಾಹಿತಿ ಸಿಕ್ಕಿದೆ. ಇವರು ನೂರಾರು ಬಾರ್ ಮತ್ತು ಪಬ್ಗಳಲ್ಲಿ ಹೂಡಿಕೆ ಮಾಡಿರೋ ಆರೋಪ ಕೇಳಿಬಂದಿದೆ. ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಹೌದಪ್ಪ ಅವರೊಬ್ಬರು ಅಧಿಕಾರಿ ಅಂದಮೇಲೆ ಮುಗಿತು, ED ದಾಳಿ ಆಗಿದೆ, ಅದೇನು ಉತ್ತರ ಕೊಡ್ತಾರೆ ಕೊಡಲಿ, ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಆದರೆ 2028ರಲ್ಲಿ ಚುನಾವಣೆ ಇರೋದ್ರಿಂದ ಕಾಂಗ್ರೆಸ್ ನಾಯಕರಿಗೆ ಸಹಜವಾಗಿ ED ಆತಂಕ ಇದೆ ಅಂತ ಒಂದು ಲೈನ್ ಸೇರಿಸಿದ್ದಾರೆ. ಗೊತ್ತಿಲ್ಲ, ಅದು ಲೋಕಾಯುಕ್ತ ಯಾವುದೋ ಕೇಸ್ ಇದೆ. ಹಿಂದೊಂದಾಗಿತ್ತು, ಅದು ಸ್ಕಾಶ್ ಆಗಿತ್ತು. ಅದು ಅವ್ರ ಮೇಲೆ ಒಂದು ಕೇಸ್ ಇತ್ತು ಹಿಂದೆ, ಸುಮಾರು ವರ್ಷ ಹಿಂದೆ. ಅದು ಕೋರ್ಟು ರದ್ದು ಮಾಡಿತ್ತು ಅದು FIR. ಅದಾದ್ಮೇಲೆ ಹೊಸದಾಗಿದ್ದ ಬಗ್ಗೆ ನಮ್ಮ ಮಾಹಿತಿ ಇಲ್ಲ ಇದೆಯಲ್ಲ ಅಂತ. ಮೊದಲನೇ ಮಾತು ನಮಗೆ ಕನ್ಫ್ಯೂಸ್ ಇರ್ತು, ಇವರು ಭ್ರಷ್ಟಾಚಾರ ಮ್ಯಾಗ ಹೆಂಗೆ ED ರೇಡ್ ಮಾಡಿದ ಅನ್ನೋದು ಮೊದಲನೇ ಸಮಸ್ಯೆ. ಬೇರೆ ಇದ್ರ ಮ್ಯಾಗ ಇನ್ವೆಸ್ಟಿ ಮಾಡಿದ್ರೆ ಓಕೆ, ಭ್ರಷ್ಟಾಚಾರ ಮಾಡಲಿಕ್ಕೆ ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರ. ಇನ್ನು ಕೇಂದ್ರ ಸರ್ಕಾರದ ಅಧಿಕಾರಿ ಆಗಿದ್ರೆ ಅವ್ರು ಮಾಡಲಿಕ್ಕೆ CBI ಮಾಡಲಿಕ್ಕೆ ಅಧಿಕಾರಿಗಳಿದಾವೆ, ಅದು ಬೇರೆ. ಕೇಂದ್ರ ಸಂಪುಟ ಪುನಾರಚನೆ ಆಗಬಹುದು ಎಂಬ ಗಾಳಿ ಸುದ್ದಿ ದಿಲ್ಲಿಯಲ್ಲಿ ಓಡಾಡ್ತಿದೆ. ಅದರ ಪ್ರಕಾರವಾಗಿ ಗಾಳಿ ಸುದ್ದಿಯ ಮುಂದುವರಿದ ಭಾಗವಾಗಿ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಇನ್ನೊಂದು ಸಚಿವಾಲಯಕ್ಕೆ ಹಾಕಿ, ಏಕೆ ಹಣಕಾಸು ಇಲಾಖೆ ಏನು ಅದ್ಭುತವಾಗಿ ನಡೆದಿದೆ. ಇನ್ನೊಂದು 3 ವರ್ಷ ಬಿಟ್ಟರೆ ಡಾಲರ್ಗೆ 20 ರೂಪಾಯಿ ಆಗುತ್ತೆ. ಏನು ಕಂಟ್ರೋಲೇ ಇರಲ್ಲ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಏನಕ್ಕೆ ಚೇಂಜ್ ಮಾಡಬೇಕು? ಇನ್ನು ಯಾರು ಧರ್ಮೇಂದ್ರ ಪ್ರಧಾನ್ ಮತ್ತು ಹರ್ದೀಪ್ ಸಿಂಗ್ ಪುರಿ, ಅವರಿಬ್ಬರು ಅಚೀವರ್ಸು. ಅವರಿಬ್ಬರು ದೊಡ್ಡ ಸಾಧನೆ ಮಾಡಿದ್ದಾರೆ, ತುಂಬ ದೊಡ್ಡ ಅಚೀವರ್ಸು. ಒಬ್ಬರು ನೀಟು ಇದ್ರದ್ದೆಲ್ಲ ಅಚೀವರು, ಇನ್ನೊಬ್ಬರು ಏನು ಪೆಟ್ರೋಲ್ ಡೀಸೆಲ್ ಅಲ್ಲಿ ಮನೆಗಳಿಗೆ ಅಲ್ಲ ಜನ ಅಂತೂ ಹೇಳ್ತೀನಲ್ಲ. ಹಾಂ, ದೇವ್ರ ಫೋಟೋ ಎಲ್ಲ ತೆಗೆದೇ ಬಿಟ್ರಂತಲ್ಲ, ಎಲ್ಲ ಇವ್ರದೇ ಇರೋದು, ಇವ್ರದೇ ಹಾಕೊಂಬಿಟ್ರಂತಲ್ಲ. ಎಲ್ಲ ಅವರಿಬ್ಬರನ್ನ ಕೈ ಅದೆಲ್ಲ ಬದಲಾಯಿಸ್ತಾರಂತೆ, ಏನೋ ಮಾಡ್ತಾರಂತೆ, ಹೊಸಬ್ರಿಗೊಂದಷ್ಟು ಕೊಡ್ತಾರಂತೆ. ಕೊಟ್ಕೊಳ್ಳಿ, ಯಾರು ಬೇಡ ಅಂತ.